ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಮಯೂರ ಹರಿಯಣ್ಣಂಗೆ ಏನಾಯಿತು ಅಂತ ಅಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮುತ್ತು ಸಮಾಧಾನ ಮಾಡ್ತಾನೆ. ಅಣ್ಣಂಗೆ ಏನೂ ಆಗಿರಲ್ಲ, ಹರಿಗೇನೂ ಆಗಿರಲ್ಲ, ನೀ ಸಮಾಧಾನ ಮಾಡ್ಕೊ ಅಂದ ತಕ್ಷಣ ಕಂಠಿ ಇದ್ದವನು, ಅಣ್ಣ ಈ ಮಹಾಬಲನೇ ಏನೋ ಮಾಡಿರಬೇಕು, ನಾನು ಅದಕ್ಕೆ ಅವ್ರ ಮನೆಗೆ ಕಳ್ಸೋದು ಬೇಡ ಅಂತ ಹೇಳಿದೆ, ಆದರೆ ನೀನೇ ಕೇಳಲಿಲ್ಲ, ಅವರೇ ಏನೋ ಮಾಡಿರಬೇಕು ಅನ್ನೋಷ್ಟೊತ್ತಿಗೆ ಮುತ್ತು, ಇಲ್ಲ ಕಣ ಅವ್ರೇನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರಲ್ಲ ಅನ್ನೋಷ್ಟೊತ್ತಿಗೆ ನಟರಾಜ ಬಂದು, ನೀನು ಎಲ್ಲರನ್ನೂ ಹೀಗೆ ನಂಬ್ತಾ ಇರು, ಹೀಗೆ ಇದ್ದರೆ ಆಗಲ್ಲ, ಇಲ್ಲೇ ಮಾತಾಡ್ತಾ ಕೂತ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಫಸ್ಟು ಇಲ್ಲಿಂದ ಹೊರಡೋಣ ಬನ್ನಿ ಅಂದಾಗ ಮುತ್ತು ಹೇಳ್ತಾನೆ, ಅಣ್ಣ ಅಪ್ಪ ಬೇಡ ನೀವಿಲ್ಲಿರಿ, ನಾವು ಹೋಗಿ ಬರ್ತೀನಿ, ನಾನು ಕಂಠಿ ಹೋಗಿ ಬರ್ತೀನಿ ತಾನು. ಮಯೂರ ಇದ್ದವನು, ಅಣ್ಣ ಇಲ್ಲ ಇಲ್ಲ ನಾನು ಬರ್ತೀನಿ, ನಾನು ಹರಿಯಣ್ಣನ ನೋಡಬೇಕು, ನನಗಿಲ್ಲಿರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನಟರಾಜ, ನೀನು ಯಾಕೋ ನೀನು ಇನ್ನೂ ಸಣ್ಣವನು, ನೀನು ಇಲ್ಲೇ ಇರು, ನಾನು ಮತ್ತು ಮುತ್ತು ಹೋಗಿ ಬರ್ತೀವಿ ಅಂದ ತಕ್ಷಣ, ಬೇಡಪ್ಪ ನೀವು ಬರೋದು ಬೇಡ, ನಾವು ಹೋಗಿ ಬರ್ತೀವಿ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಈ ಥರ ಫೈಟಿಂಗ್ ಸೀಸನ್ನಲ್ಲೆಲ್ಲ ಇದ್ದಾಗ ನನ್ನನ್ನು ನೀವು ಕರ್ಕೊಂಡೋಗಿ ಹೋಗಲ್ಲ, ಬಿಟ್ಟೇ ಹೋಗ್ತೀರಾ ಅಂತ ನಟರಾಜ ಹೇಳ್ತಾರೆ. ಈ ಕಡೆ ಮುತ್ತು, ಕಂಠಿ, ಮಯೂರ ಹರಿನ ಹುಡ್ಕೋಕ್ಕೆ ಹೋಗ್ತಾರೆ. ಈ ಕಡೆ ಚಂದನ ಫೋನ್ ಮಾಡ್ತಾ ಇರ್ತಾಳೆ. ಅಯ್ಯೋ ಅಣ್ಣ ಅದಕ್ಕೆ ಫೋನ್ ಮಾಡ್ತಿದ್ದಾರೆ ಅಂತ ಮಯೂರ ಹೇಳ್ತಾನೆ. ರಿಸೀವ್ ಮಾಡು ಅಣ್ಣ, ಏನಾರು ಹರಿಯಲ್ಲಿಗೆ ಬಂದ್ರ ಅಂತ ಕೇಳ್ತಾರೆ. ಇಲ್ಲ ಚಂದನ ಬಂದಿಲ್ಲ, ನೀನೇನು ಯೋಚನೆ ಮಾಡಬೇಡಮ್ಮ, ಇನ್ನು ಬೆಳಗಿನ ಜಾವದೊಳಗೆ ಹರಿ ಎಲ್ಲಿದ್ರೂ ಕರ್ಕೊಂಡು ಬರ್ತೀವಿ ನಾವು, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ವೈಭವಿ ಫೋನ್ ಮಾಡ್ತಾನೆ ಇರ್ತಾಳೆ. ಕಂಠಿ ರಿಸೀವ್ ಮಾಡಲ್ಲ. ಇವಳು ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ದಾಳೆ ಅಂತ ಕಟ್ ಮಾಡ್ತಾಳೆ. ನನ್ನ ಫೋನೇ ಕಟ್ ಮಾಡ್ತೀಯಾ ಅಂತ ಮತ್ತೆ ವೈಭವಿ ಫೋನ್ ಮಾಡ್ತಾಳೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ಯಾರ್ದು ಇಷ್ಟೊತ್ತಿಗೆ ಫೋನು? ಅದೇ ಅಣ್ಣ ಕಸ್ಟಮರ್ ಒಬ್ಬರು, ಯಾವಾಗಲೂ ನಿನಗೆ ಇಂಥ ಟೈಮಿಗೆ ಕಸ್ಟಮರ್ ಫೋನ್ ಮಾಡ್ತಾರಾ ಏನು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ತಡಿ ಅಣ್ಣ ಮಾತಾಡಿ ಹೇಳ್ತೀನಿ ಅಂತೇಳಿ, ಏನೇ ನಿಂದೇನೇ ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ ಅಂದಾಗ, ಏನು ನನ್ನ ಫೋನೇ ನೀನು ಕಟ್ ಮಾಡ್ತೀಯಾ, ನಾನು ಸ್ವಲ್ಪ ಹೊರಗಿದ್ದೀನಿ, ಬ್ಯುಸಿ ಇದ್ದೀನಿ, ಮತ್ತೆ ಮಾಡ್ತೀನಿ, ಅದೇನು ಯಾಕೋ ಹೊರಗಿದ್ದಂಗಿದೆಯಾ, ಏನು ಪಾರ್ಟಿನ ಕುಡಿಯೋಕ್ಕೆ ಬಂದಿದೆಯಾ, ಇಲ್ಲ ಈಗ ಫೋನ್ ಕಟ್ ಮಾಡು, ನಾನು ಬೆಳಿಗ್ಗೆ ಮಾಡ್ತೀನಿ ಅಂದ ತಕ್ಷಣ ಮತ್ತೆ ಕಟ್ ಮಾಡ್ತಾನೆ. ಅಷ್ಟೊತ್ತಿಗೆ ವೈಭವಿ ನನ್ನ ಫೋನೇ ಕಟ್ ಮಾಡ್ತಾಳೆ ಅಂತ ಪದೇ ಪದೇ ಫೋನ್ ಮಾಡ್ತಾಳೆ. ಮತ್ತೆ ಫೋನ್ ಮಾಡಿ ಸರಿ ಬೈತಾನೆ. ಈಗ ಫಸ್ಟು ನೀನು ಫೋನು ಕಟ್ ಮಾಡು, ನಾನು ಏನು ಅಂತ ಬೆಳಿಗ್ಗೆ ಹೇಳ್ತೀನಿ ಅಂತ ಕಂಠಿ ಹೇಳ್ತಾನೆ. ಈ ಕಡೆ ಚಂದನಮ್ಮ ಅಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ದಿವ್ಯಾ, ಅತ್ತೆ ಅಳಬೇಡಿ, ಯಾಕೆ ಅಳ್ತೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂದಾಗ, ಏನಂತ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಗಳು ಜೀವನನೇ ಹಾಳಾಗ್ತಿದೆ ಅಂದ ತಕ್ಷಣ ಮಹಾಬಲ ಬರ್ತಾನೆ. ಏನಾಯ್ತು ಏನಾಯಿತು ಅಂದಾಗ, ಏನಾಗಬೇಕಿದೆ, ದುಡ್ಡು ಚಿನ್ನನ ಎಲ್ಲ ತಗೊಂಡು ಓಡೋದ ಆ ಹರಿ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಿದ್ದೀರಾ ಅಂದಾಗ, ಹರಿ ಸಿಗಲಿಲ್ವಾ, ಹರಿ ಎಲ್ಲಮ್ಮ, ಆವಾಗ ನನ್ನ ಮಗಳು ನಿನ್ನಂಗೆ ಕರ್ಕೊಂಡೋದ, ಈಗ ನಾನು ಮಾಡಿಟ್ಟ ಆಸ್ತಿನೇ ಕರ್ಕೊಂಡೋದ ಅಂತ ವಂಚಕರ ಮನೆಯಲ್ಲಿ ನೀನು ಹೇಗಮ್ಮ ಇದ್ದೆ, ನಿನ್ನ ನೋಡ್ತಿದ್ರೆ ನನಗೆ ಅಯ್ಯೋ ಅನ್ನಿಸ್ತಿದೆ, ಅಂಥವನ್ನ ನಂಬಿದೀಯಲ್ಲ ನೀನು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನಮ್ಮ ಇದ್ದಳು, ಚಿಂತೆ ಮಾಡಬೇಡ್ರಿ, ಡಾಕ್ಟ್ರು ಹೇಳಿದ್ದಾರೆ ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಏನು ಟೆನ್ಷನ್ ಮಾಡ್ಕೋಬಾರ್ದು, ನನ್ನ ಮಗಳು ಜೀವನನೇ ಇಲ್ಲಿ ಹಾಳಾಗ್ತಿದೆ, ನೋಡಮ್ಮ ನೀನಿನ್ನು ಹರಿ ಜೊತೆ ಇದ್ದೆ ಅನ್ನೋದನ್ನೇ ಮರ್ತ್ಬಿಡು, ನೀನಿನ್ನು ಯಾವ ಕಾರಣಕ್ಕೂ ಅವ್ರ ಮನೆಗೆ ಹೋಗಬೇಡ, ಇಲ್ಲೇ ಇನ್ನೂ ಇದ್ಬಿಡು ಅಂತ ಮಹಾಬಲ ಹೇಳ್ತಾನೆ. ನೀನಿನ್ನು ಅಲ್ಲಿಗೆ ಯಾವಾಗಲೂ ಹೋಗೋದು ಬೇಡ ಮಗಳೇ, ಅವನಿಂದ ನಿನಗೆ ಡಿವೋರ್ಸ್ ಕೊಡ್ತೀನಿ, ನೀನು ಓದಬೇಕಾ ಇಲ್ಲ ಕೆಲಸ ಮಾಡಬೇಕಾ, ಇಲ್ಲಿಂದನೇ ಎಲ್ಲ ಮಾಡು ಅಂತ ಹೇಳಿ ಮಹಾಬಲ ಹೋಗ್ತಾನೆ. ಅಷ್ಟೊತ್ತಿಗೆ ಚಂದನನು, ಅಣ್ಣ ನೋಡಿ ನೀನು ನಮ್ಮನ್ನು ಬಿಟ್ಟು ಹೋದೆ ನೋಡು, ಅವನೇನು ಅಂತ ನಿನಗೆ ಗೊತ್ತಾಯ್ತಾ, ಇನ್ನಾದರೂ ಯೋಚನೆ ಮಾಡು ಅಂತ ಚಂದನನ ಅಣ್ಣನೂ ಹೋಗ್ತಾನೆ. ಈ ಕಡೆ ಮುತ್ತು ಹೇಳ್ತಾನೆ, ನಾವು ಚಿಕ್ಕಮಂಗ್ಳೂರಿಗೆ ಬಂದ್ವು ಕಣೋ, ಈಗ ಹೇಗೆ ಅವನನ್ನು ಹುಡ್ಕೋದು ಅಂತ ಹೇಳ್ತಾರೆ. ಹರಿಯಣ್ಣ ಎಲ್ಲಿ ಅಂತ ಹುಡ್ಕೋದು ಅಂತ ಮಯೂರ ಕೇಳಿದಾಗ, ಕಂಠಿ ಇದ್ದವನು, ಸೀದಾ ಅವ್ರ ಮನೆಗೆ ಹೋಗೋಣ ಅಣ್ಣ, ಅವ್ರ ಹತ್ರನೇ ಕೇಳೋಣ, ಬೇಡ ಕಣೋ ಮೊದಲೇ ಹರಿ ಮೇಲೆ ಸಿಟ್ಟಾಗಿದ್ದಾರೆ, ಇನ್ನೇನಾದ್ರು ನಾವೇನಾದ್ರು ಹೋದರೆ ಇನ್ನೂ ಸಿಟ್ಟಾಗಿ ಜೋರಾಗಿ ಜಗಳ ಎಲ್ಲ ಆಗುತ್ತೆ, ಬೇಡ ಅಲ್ಲಿಗಂತೂ ಹೋಗೋದು ಬೇಡ ಅಂತ ಮುತ್ತು ಹೇಳ್ತಾನೆ. ಮಯೂರ ಇದ್ದವನು ಹೇಳ್ತಾನೆ, ಅಲ್ಲಣ್ಣ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ಇಲ್ಲೇ ಹುಡ್ಕೋಣ ಅಂತ ಹೇಳ್ತಾರೆ, ಆದರೆ ಹರಿ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ ಅಣ್ಣ, ಹೇಗಣ್ಣ ಹುಡ್ಕೋದು ಅಂದಾಗ, ಕಂಠಿ ಇದ್ದವನು, ಹರಿ ಎಲ್ಲಿಗ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅಣ್ಣ, ಯಾವ ಊರು ಹೇಳು ಅಂದಾಗ, ಏನೋ ಚಂದನ ಹೇಳಿದ್ಲು ಕಣೋ, ಆದರೆ ಯಾವುದು ಅಂತ ಗೊತ್ತಾಗ್ತಿಲ್ಲ, ತಡಿ ಫೋನ್ ಕೊಡು, ಚಂದನಂಗೆ ಫೋನ್ ಮಾಡಿ ಯಾವ ಊರು ಅಂತ ಕೇಳ್ತೀನಿ ಅಂತ ಈ ಕಡೆ ಮುತ್ತು ಫೋನ್ ಮಾಡ್ತಾನೆ.
ಚಂದನ ಫೋನ್ ಬಂದ ತಕ್ಷಣ ಅಣ್ಣ ಹರಿ ಬಂದ್ರ ಅಂತ ಕೇಳ್ತಾನೆ. ಇಲ್ಲ ಕಣಮ್ಮ ಬಂದಿಲ್ಲ, ಅವನನ್ನು ಹುಡ್ಕೊಂಡೆ ನಾವೀಗ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಹೌದಣ್ಣ ಎಲ್ಲಿದ್ದೀರಾ ಅಂದಾಗ ಇಲ್ಲೇ ಇದ್ದೀವಣ್ಣ. ಸರಿ ನೀನು ಹೇಳಮ್ಮ, ಅವ್ನು ಯಾವ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದು. ಅದೇ ಕಣ್ಣಣ್ಣ ಮಂಡ್ಯ ಅಂತ ಹೇಳ್ತಾನೆ. ಹೌದಾ ಸರಿ, ಹಾಗಾದರೆ ನಾವು ಹರಿನ ಹುಡ್ಕೊಂಡು ಬರ್ತೀವಿ ಅಂತ ನೀನು ನಿಮ್ಮ ಮನೆಗೆ ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ. ಯಾಕಣ್ಣ, ಅಪ್ಪನೂ ಅಣ್ಣನೂ ಅವನನ್ನು ಹುಡುಕ್ಸ್ತಿದ್ದಾರೆ. ಹೌದಾ, ಅವ್ರ ಪಾಡಿಗೆ ಅವರು ಹುಡುಗಿಸ್ಲಿ, ಆದರೆ ನಾವು ಅವನನ್ನು ಹುಡುಕ್ತಿದ್ದೀವಿ ಅಂತ ಮನೆಯವರಿಗೆ ಯಾರಿಗೂ ಹೇಳಬೇಡ. ಬೆಳಗಿನ ಜಾವಿನೊಳಗೆ ಅವನ್ನ ನಾವು ಕರ್ಕೊಂಬರ್ತೀವಿ. ಅವನೇನು ತಪ್ಪು ಮಾಡಿಲ್ಲ, ಅವನೇನು ಕದ್ದಿಲ್ಲ ಅಂತ ನಿಮ್ಮ ಮನೆಯವರಿಗೆ ಅರ್ಥ ಮಾಡುತ್ತೆ. ನೀನೇನು ಚಿಂತೆ ಮಾಡಬೇಡ, ನಾವೀಗ ಫೋನ್ ಇಡ್ತೀವಿ ಅಂತ ಮುತ್ತು ಫೋನ್ನ ಇಡ್ತಾನೆ. ಸರಿ ಅಂತ ಚಂದನ ಈಗ ಫೋನ್ನ ಕಟ್ ಮಾಡ್ತಾಳೆ. ಕಂಟಿ ಕೇಳ್ತಾನೆ, ಮಯು ನೀನು ಫಸ್ಟು ರೂಟ್ ಮ್ಯಾಪ್ ಹಾಕು ಅಂತ. ರೂಟ್ ಮ್ಯಾಪಲ್ಲಿ ಒಂದು ಹೈವೇ ತೋರಿಸುತ್ತೆ, ಒಂದು ಶಾರ್ಟ್ಕಟ್ ತೋರಿಸುತ್ತೆ, ಒಂದು ಲಾಂಗ್ ಡಿಸ್ಟೆನ್ಸ್ ತೋರಿಸುತ್ತೆ. ಅಷ್ಟೊತ್ತಿಗೆ ಕಂಟಿ ಹೇಳ್ತಾನೆ, ಹರಿ ಯಾವತ್ತಿದ್ರೂ ಶಾರ್ಟ್ಕಟ್ಟಲ್ಲೇ ಹೋಗಿರ್ತಾನೆ, ಈ ರೋಡಲ್ಲೇ ಹೋಗಿರ್ತಾಣ, ಇದರಲ್ಲೇ ಹೋಗೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಯೂರ ಇದ್ದನು, ಈ ರೋಡಲ್ಲಿ ಹೋದರೆ ಅಣ್ಣ ಸಿಗ್ತಾನಲ್ಲ ಅಂದಾಗ ಹ್ಞೂ ಕಣೋ ಸಿಗ್ತಾನೆ. ಅಷ್ಟೊತ್ತಿಗೆ ವೈಭವಿ ಮತ್ತೆ ಫೋನ್ ಮಾಡ್ತಾಳೆ. ತಡೀರಣ್ಣ ಕಸ್ಟಮರು, ಒಂದು ಮಾತಾಡಿ ಬರ್ತೀನಿ, 1 ನಿಮಿಷ ಅಂತ ಹೇಳ್ತಾನೆ. ಯಾಕೆ ಗಡಿ ಗಡಿ ಹೇಳಿದ್ದೆ ತಾನೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ಅಂತ, ಮತ್ತೆ ಯಾಕೆ ಫೋನ್ ಮಾಡಿದೆ ಅಂದೆ. ಯಾಕೆ ನಾನು ನಿನಗೆ ಅಷ್ಟು ಬೋರ್ ಆದ್ನ ಈಗ ಅಂತ ಕೇಳ್ತಾರೆ. ಹೇಳೋದು ಅರ್ಥ ಮಾಡ್ಕ, ನಾನು ನಿನಗೆ ಎಷ್ಟು ಸಮಯ ಗೊತ್ತುಂಟೆ, 1 ಗಂಟೆ ಆಯಿತು ಮಲ್ಗೋದು ಬಿಟ್ಟು ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನಾನು ಆಸೆಯಿಂದ ನಿನ್ನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದೆ. 3 ಗಂಟೆ ತನಕ ಮೊನ್ನೆ ನೀನು ಮಾಡಿ ನಂಗೆ ನಿದ್ದೆ ಬರ್ತಿದೆ ಅಂದ್ರೂ ನೀನೇ ಮಾತಾಡು ಅಂತ ಹೇಳ್ತಿದ್ದೆ. ಆಗ ನಾನೇನಾರು ಈ ಥರ ಹೇಳಿದ್ನ, ಸ್ವಲ್ಪ ಅರ್ಥ ಮಾಡ್ಕೊ, ನಾನೀಗ ತುಂಬ ಟೆನ್ಷನಲ್ಲಿದ್ದೀನಿ. ಗೊತ್ತಾಯಿತು ನಾನು ಬೋರ್ ಆದ್ನಲ್ಲ ಅಂತ ಸಿಟ್ಟಲ್ಲಿ ಆ ಕಡೆ ಕಂಟಿ ಫೋನ್ನೇ ರೋಡಿಗೆ ಬಿಸಾಡ್ತಾನೆ. ಅಷ್ಟೊತ್ತಿಗೆ ಮಯೂರ ಬಂದು ಏನೋ ಇರಲಿ ಅಣ್ಣ ಅಂತ ಹೇಳಿದಾಗ ಫೋನೇ ಹೋಯ್ತಲ್ಲ, ಸರಿ ಬಿಡಿ ಅದು ಬಿಡಿ ಬನ್ನಿ ಹೋಗೋಣ ಅಂತ ಮತ್ತೆ ಎಲ್ಲ ಹುಡ್ಕಕ್ಕೆ ಹೋಗ್ತಾರೆ. ಈ ಕಡೆ ಹರಿ ನೀರು ಕೊಡ್ರು ಅಂತ ಕೇಳ್ತಿರ್ತಾರೆ. ನೀರು ಇಲ್ಲ ಏನೂ ಇಲ್ಲ ಅಂತ ಒಬ್ಬ ರೌಡಿ ಎಣ್ಣೆ ಎಲ್ಲ ಕುಡಿದು ಮೊಬೈಲ್ನ ಅಲ್ಲೇ ಬಿಸಾಕಿ ಹೋಗ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು ಹೆಂಗೋ ಮುಂದೆ ಬಂದು ಮೊಬೈಲಿಗೆ ಕಂಟಿಗೆ ಫೋನ್ ಮಾಡ್ತಾನೆ. ನೋಡಿದರೆ ಕಂಟಿ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇಷ್ಟೊತ್ತಿಗೆ ಅವ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನಲ್ಲ ಅಂತ ಅಂದ್ಕೊಳ್ತಾರೆ. ಈ ಕಡೆ ಮನೆಯಲ್ಲಿ ಚಂದನನಮ್ಮ ನಾವಿಷ್ಟು ಹೇಳಿದ್ರೂ ಅವಳು ಅರ್ಥನೇ ಮಾಡ್ಕೊಳ್ತಿಲ್ಲ ಅಂದಾಗ ಇರಲಿ ಅಣ್ಣ. ಅಷ್ಟೊತ್ತಿಗೆ ಚಂದನ ಅಲ್ಲಿ ಬರ್ತಾಳೆ. ಏನು ಮಾಡೋದಮ್ಮ, ಅವಳು ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ, ಆದರೆ ಅವಳಿಗೆ ಅದು ಅರ್ಥ ಆಗ್ತಿಲ್ಲ ಅಂದಾಗ ಚಂದನ ಬಂದು ನಾಳೆ 7 ಗಂಟೆ ಒಳಗೆ ಬೆಳಗಿನ ಜಾವ ಹರಿ ಬರೋದೇ ಇಲ್ವ ಅಂದರೆ ನೀನು ಹೇಗೆ ಹೇಳ್ತೀರೋ ಹಾಗೆ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.